ನಮಸ್ತೆ ಕರ್ನಾಟಕ. ಇವತ್ತು ನಾವು ರವಾ ಖೀರ್ನ ಮಾಡ್ತಾ ಇದ್ದೀವಿ. ರವಾ ಖೀರ್ ಮಾಡಿದ ಒಂದು ಬೌಲ್ ಅಷ್ಟು ರವಾ ತಗೊಂಡೀನಿ, ಸಣ್ಣ ರವಾ. ಇದಕ್ಕೆ ನಾವು ರವಾ ಖೀರ್ನು ಅನ್ಬೋದು, ಇದಕ್ಕೆ ರವಾ ಫೇರ್ನಿನೂ ಅಂತಾರು. ನೋಡ್ರಿ, ಈಗ ನಾವು ಹೆಂಗೆ ಮಾಡೋದು ರೆಸಿಪಿ ತೋರಿಸ್ತೀನಿ ನಿಮಗೆ. ರವಾ ನಾ ಈಗ ಫಸ್ಟ್ ಹುರ್ಕೋತಾ ಇದ್ದೀನಿ ಒಂದು ಪ್ಯಾನದಲ್ಲಿ ಹಾಕಿ. ಫಸ್ಟ್ ನಾನು ಪ್ಯಾನನ್ನು ಗ್ಯಾಸ್ ಆನ್ ಮಾಡ್ಕೊತೀನಿ. ಸ್ವಲ್ಪ ಪ್ಯಾನ್ ಕಾದ್ಮೇಲೆ ಅದರೊಳಗೆ 2 ಚಮಚ ತುಪ್ಪನ ಹಾಕೋನು. ಪ್ಯಾನ್ ಕಾದೈತಿ. ಈಗ ಅದರೊಳಗೆ ನಾನು 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಈಗ ಅದರೊಳಗೆ ನಾನು ರವಾನ ಹಾಕ್ತಾ ಇದ್ದೀನಿ. ರವಾ ನಾವು ತುಪ್ಪದಲ್ಲಿ ಹುರ್ಕೊಂಡು ತಗೊಂಡು ತುಪ್ಪದಲ್ಲಿ ರವಾ ಹುರ್ಕೊಂಡು ತಗೋರಿ, ಅದಕ್ಕೆ ಟೇಸ್ಟ್ ಚಲೋ ಬರ್ತೈತಿ. ಮತ್ತು ರವಾ ಖೀರನ್ನು ಎಲ್ಲರಿಗೂ ಕೊಡ್ಬೋದು, ಸಣ್ಣ ಹುಡುಗರು ದೊಡ್ಡವ್ರಿಗೆ. ರವಾ ಇದು ಹುರ್ಕೋದು ತುಪ್ಪದಲ್ಲಿ ಹುರಿಯೋತ್ನಾಗ ಇದ್ರದ್ದು ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ. ಕಲರ್ ಚೇಂಜ್ ಆಗೋ ತನಕ ನಾವು ಹುರ್ಕೋಬೇಕು. ಸ್ವಲ್ಪ ತುಪ್ಪದಲ್ಲಿ ಹುರಿಯೋತ್ನಾಗ ಸ್ವಲ್ಪ ಉಬ್ತಾವು. ಈಗ ರವಾ ಹುರಿದಾಗಿದೆ. ಅದೀಗ ನಾವು ಸೈಡ್ ತಗೊಂಡು ಈಗ ಹಾಲು ಕಾಸ್ಲಕ್ಕೆ ಇಡೋನು. ಇಟ್ಮೇಲೆ ಹಾಲು ಸ್ವಲ್ಪ ಗರಂ ಆಗೋಣ, ಅದರೊಳಗೆ ಹುರಿದ ರವಾ ಹಾಕೋಣ. ಈಗ ನೋಡಿ, ಹಾಲು ಬಾಯ್ಲ್ ಆಗ್ತಾಯಿದೆ. ಹಾಲು ಬಾಯ್ಲ್ ಆದ್ಮೇಲೆ ಅದ್ರಾಗ ನಾವು ಹುರ್ಕೊಂಡಿದ್ದ ತುಪ್ಪನ ಹುರ್ಕೊಂಡಿದ್ದ ರವಾ ಅದರೊಳಗೆ ಆ್ಯಡ್ ಮಾಡೋಣ. ಮಿಕ್ಸ್ ಮಾಡ್ಕೊಂಡು ಇದು ಪೂರ್ತಿನ ಹಾಲೊಳಗೆ ಮಾಡತ್ತೀನಿ. ಇದನ್ನು ನೀವು ಸಣ್ಣ ಮಕ್ಕಳಿಗೂ ಕೊಡ್ಬೋದು. ಅದರೊಳಗನ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಸಕ್ಕರೆ ನಿಮ್ಮ ಟೇಸ್ಟ್ ಅನುಸಾರ ನೀವು ಹಾಕ್ಬೋದು. ಯಾರಿಗೆ ಹೆಚ್ಚು ರುಚಿ ಇಷ್ಟ, ಯಾರಿಗೆ ಕಡಿಮೆ ರುಚಿ ಇಷ್ಟ, ಟೇಸ್ಟನ್ನು ನಿಮಗೆ ಹೆಂಗೆ ಪಸಂದ್ ಹಂಗೆ ನೀವು ಸಕ್ಕರೆ ಹೆಚ್ಚು ಕಮ್ಮಿ ಮಾಡ್ಬೋದು. ಅದರೊಳಗೇನೆ ಕಾಜು ಬಾದಾಮ್ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಇದರೊಳಗೆ ಏಲಕ್ಕಿ ಪುಡಿ ಹಾಕೋನು. ಸ್ವಲ್ಪ ಮ್ಯಾಲಿನ ತುಪ್ಪ ಬಿಡೋನು. ಆಪ್ಷನಲ್, ನಿಮಗೆ ಬಿಡಬಹುದು. ಬಿಡ್ಬೇಕಂದ್ರೆ ನೀವು ಬಿಡ್ಬೋದು, ಇರ್ಲಿಕ್ಕರೆ ಇಲ್ಲ. ಯಾಕಂದ್ರೆ ಆಲ್ರೆಡಿ ನೀವು ಹುರ್ಕೊಂಡಿರ್ತೀರಿ ರವದಾಗ ತುಪ್ಪ ಹಾಕಿ. ನಾ ಸ್ವಲ್ಪ ಟೇಸ್ಟ್ ಒಂದು ಬೇರೆ ಬರ್ತೈತಿ ಮ್ಯಾಲಿನ ತುಪ್ಪ ಹಾಕಿದ್ಮೇಲೆ. ನಾನು ತುಪ್ಪ ಹಾಕಿ ನಮ್ದೀಗ ಫೇರ್ನಿ ರೆಡಿ. ಇದಕ್ಕೆ ಫೇರ್ನಿನೂ ಅಂತಾರು, ರವಾ ಫೇರ್ನಿ ಇರ್ಲಿಕ್ಕರ ರವಾ ಖೀರ್.
ಈಗ ನಮ್ದು ಫೇರ್ನಿ ರೆಡಿ ಆಗಿದೆ. ಇದು ನೋಡ್ರಿ, ಫೇರ್ನಿನ ಡಿಶ್ ಒಳಗೆ ಹಾಕೊಂಡು ತೊಗೊಂಡ್ಮೇಲೆ ನೀವು ಈ ಥರ ಮಾಡಿ ನೋಡಿ ಟ್ರೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.